ವೀಕ್ಷಕರೇ, ಈಗ ನಾವು ಹಾರೋಹಳ್ಳಿಯ ಕೋಟೆಯಲ್ಲಿರುವ ಶ್ರೀ ಅರುಣಾಚಲೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿದ್ದೇವೆ. ಶ್ರೀ ಸನ್ನಿಧಿಯಲ್ಲಿ ಶ್ರೀ ಪದ್ಮಾವತಿ ಅಮ್ಮನವರು ಮತ್ತು ಶ್ರೀನಿವಾಸ ಸ್ವಾಮಿಯ ಸನ್ನಿಧಿ ಇದ್ದು, ಇಲ್ಲಿ ವೈಕುಂಠ ಏಕಾದಶಿಯ ದಿನ ಬೆಳಗಿನ ಜಾವ 4:30ಕ್ಕೆ ಶ್ರೀ ಪದ್ಮಾವತಿ ಶ್ರೀನಿವಾಸ ಸ್ವಾಮಿಗೆ ಫಲಪಂಚಾಮೃತ ಅಭಿಷೇಕದೊಂದಿಗೆ ಹೂವಿನ ಅಲಂಕಾರವನ್ನು ಮಾಡಲಾಗುತ್ತದೆ ವೀಕ್ಷಕರೇ. ಹಾಗೆಯೇ 5 ಗಂಟೆಗೆ ಇಲ್ಲಿ ವಿಶೇಷವಾಗಿ ಭಕ್ತಾದಿಗಳಿಗೆ ವೈಕುಂಠ ದ್ವಾರದ ದರ್ಶನದ ವ್ಯವಸ್ಥೆಯನ್ನು ಕೂಡ ಶ್ರೀ ಅರುಣಾಚಲೇಶ್ವರ ಸ್ವಾಮಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಎಂ ಮಲ್ಲಪ್ಪನವರ ನೇತೃತ್ವದಲ್ಲಿ ಮಾಡಲಾಗಿರುತ್ತದೆ ವೀಕ್ಷಕರೇ. ಶ್ರೀ ಸನ್ನಿಧಿಗೆ ಬರುವ ಭಕ್ತಾದಿಗಳಿಗೆ ಲಾಡುವನ್ನು ಪ್ರಸಾದದ ರೀತಿಯಲ್ಲಿ ನೀಡಲಾಗುತ್ತದೆ. ಸುಮಾರು 25,000 ಭಕ್ತಾದಿಗಳು ದೇವಾಲಯಕ್ಕೆ ಆಗಮಿಸುವ ನಿರೀಕ್ಷೆ ಇದೆ ಎಂದು ಶ್ರೀ ಮಲ್ಲಪ್ಪನವರು ತಿಳಿಸಿದ್ದಾರೆ ವೀಕ್ಷಕರೇ. ಪ್ರತಿ ವರ್ಷ ಈ ವೈಕುಂಠ ಏಕಾದಶಿಯ 8 ದಿನ ಮೊದಲೇ ಈ ಲಾಡು ತಯಾರಿಕೆಯನ್ನು ಮಾಡಲಾಗುತ್ತದೆ ವೀಕ್ಷಕರೇ. ಸುಮಾರು 25,000 ಲಾಡುಗಳನ್ನು ಇಲ್ಲಿ ತಯಾರು ಮಾಡಲಾಗುತ್ತದೆ. ಈ ಲಾಡುವನ್ನು ತಿರುಪತಿಯ ತಿಮ್ಮಪ್ಪನ ಸನ್ನಿಧಿಯಲ್ಲಿ ನೀಡುವ ಲಾಡುವಿನ ರೀತಿಯಲ್ಲಿ ಇಲ್ಲೂ ಸಹ ನೀಡಬೇಕು ಎಂಬುದು ಮಲ್ಲಪ್ಪನವರ ಅಭಿಪ್ರಾಯ ವೀಕ್ಷಕರೇ. ಅದೇ ರೀತಿ ಈ ಲಾಡಿಗೂ ಸಹ ಉತ್ತಮವಾದ ಕಡಲೆ ಹಿಟ್ಟು, ತುಪ್ಪ, ಎಣ್ಣೆ ಮತ್ತಿತರೆ ವಸ್ತುಗಳನ್ನು ಬಳಸಿ ಲಾಡುವನ್ನು ತಯಾರು ಮಾಡಲಾಗುತ್ತದೆ. ರುಚಿಕರವಾದ ಈ ಲಾಡುವನ್ನು ಖರೀದಿ ಮಾಡುವವರು ಸಹ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬರುತ್ತಾರೆ ವೀಕ್ಷಕರೇ. ಶ್ರೀ ಸನ್ನಿಧಿಯಲ್ಲಿ ಬೆಳಗಿನ ಜಾವ ಇಲ್ಲಿರುವ ಸುಮಾರು 81 ದೇವತೆಗಳ ಒಂದು ದರ್ಶನವನ್ನು ಇಲ್ಲಿ ಮಾಡಲಾಗುತ್ತದೆ. ಮಾಡುವ ವ್ಯವಸ್ಥೆಗೆ ಈ ಆಡಳಿತ ಮಂಡಳಿ ಮಾಡಲಾಗಿರುತ್ತದೆ ವೀಕ್ಷಕರೇ. ಒಟ್ಟಾರೆ ಶ್ರೀ ಸನ್ನಿಧಿಯಲ್ಲಿ ವೈಕುಂಠ ಏಕಾದಶಿಗೆ ಲಾಡು ತಯಾರಿಕೆ ಬಹಳ ಸಡಗರದಿಂದ, ವಿಜೃಂಭಣೆಯಿಂದ ಹಾಗೂ ವೇಗದ ಗತಿಯಲ್ಲಿ ನಡೆಯುತ್ತಿದೆ. ಹಾಗೆಯೇ ಈ ವೈಕುಂಠ ಏಕಾದಶಿಗೆ ದೇವಾಲಯವನ್ನು ಶೃಂಗಾರವನ್ನು ಕೂಡ ಮಾಡಲಾಗುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕಿನ ಎಲ್ಲ ಭಕ್ತಾದಿಗಳು ಹಾಗೂ ಹೊರಗಿನಿಂದ ಸಹ ಭಕ್ತಾದಿಗಳು ಈ ಒಂದು ಪುಣ್ಯ ಸಂದರ್ಭದಲ್ಲಿ ಶ್ರೀ ಪದ್ಮಾವತಿ ಶ್ರೀನಿವಾಸ ಸ್ವಾಮಿಯ ದರ್ಶನ ಪಡೆಯಲು ಆಗಮಿಸುವ ಎಲ್ಲ ಭಕ್ತರಿಗೆ ಲಾಡು ಪ್ರಸಾದದ ರೀತಿಯಲ್ಲಿ ದೊರೆಯುತ್ತದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಶ್ರೀ ಸನ್ನಿಧಿಗೆ ಆಗಮಿಸಿ ಶ್ರೀ ಪದ್ಮಾವತಿ ಶ್ರೀನಿವಾಸ ಸ್ವಾಮಿಯ ದರ್ಶನ ಪಡೆದು ಪುನೀತರಾಗಬೇಕೆಂದು ಕೋರಲಾಗಿದೆ ವೀಕ್ಷಕರೇ. ಇದು ಹಾರೋಹಳ್ಳಿ ಗ್ರಾಮದ ಅರುಣಾಚಲೇಶ್ವರ ಸ್ವಾಮಿ ದೇವಸ್ಥಾನ. ಕಳೆದ 10 ವರ್ಷಗಳ ಹಿಂದೆ ವೆಂಕಟೇಶ್ವರ ಸ್ವಾಮಿನ ನಮ್ಮ ಅರುಣಾಚಲೇಶ್ವರ ದೇವಸ್ಥಾನದಲ್ಲಿ ಪ್ರತಿಷ್ಠಾಪನೆ ಮಾಡಿದ ಮೇಲೆ ಪ್ರತಿ ವರ್ಷವೂ ವೈಕುಂಠ ಏಕಾದಶಿಯನ್ನು ಬಹಳ ವಿಜೃಂಭಣೆಯಿಂದ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ದಿನಾಂಕ 30/12/2025 ನಾಳೆ ಮಂಗಳವಾರ ವೈಕುಂಠ ಏಕಾದಶಿ ಪ್ರಯುಕ್ತ ವಿಜೃಂಭಣೆಯಿಂದ ನಾವು ಒಂದು ವೈಕುಂಠ ಏಕಾದಶಿನ ಆಚರಣೆ ಮಾಡಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಆ ಪ್ರಕಾರ ಆ ದಿನ ದೇವಸ್ಥಾನಕ್ಕೆ ದೇವರ ದರ್ಶನಕ್ಕಾಗಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಉಚಿತವಾಗಿ ಹಂಚಿಕೆ ಮಾಡಲು 25,000 ಲಾಡುಗಳನ್ನು, ಉತ್ತಮ ಗುಣಮಟ್ಟದ ಲಾಡುಗಳನ್ನ ತಯಾರು ಮಾಡಿದ್ದೇವೆ. ಆದ್ದರಿಂದ ಭಕ್ತಾದಿಗಳು ದಯಮಾಡಿ ಆ ದಿನ ದೇವಸ್ಥಾನಕ್ಕೆ ಬಂದು ವೆಂಕಟೇಶ್ವರ ಸ್ವಾಮಿ ಸಮೇತ ಈ ಕ್ಷೇತ್ರದಲ್ಲಿ ನೆಲೆಸ್ತಿರ್ತಕ್ಕಂಥ ಎಲ್ಲ 61 ದೇವರುಗಳ ದರ್ಶನವನ್ನು ಮಾಡಿ ಲಾಡು ಪ್ರಸಾದ, ತೀರ್ಥ ಪ್ರಸಾದವನ್ನು ಸ್ವೀಕರಿಸಿ ಶ್ರೀ ವೆಂಕಟೇಶ್ವರ ಸ್ವಾಮಿಗೆ ಪಾತ್ರರಾಗಬೇಕು ಅಂತೇಳಿ ಕೇಳ್ಬೋದು.